ಕುಕಿಂಗ್ ನಮ್ಮದು, ಅಡಿಗೆ ನಿಮ್ಮದು. ಇದೇನಿದು, ಏನೋ ವಿಶೇಷವಾಗಿದೆ ಅಲ್ವಾ ಅನಿಸ್ತಾ ಇದೆನಾ? ಹೌದು, ಇದು ದ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟನ್ನು ಹೊಸ ಪರಿಕಲ್ಪನೆಯ ಅಡುಗೆಯ ಪ್ರಯೋಗವಿದು, ದ ಕಮ್ಯುನಿಟಿ ಕುಕಿಂಗ್. ಏನಪ್ಪ ಇದು, ಇದರ ಒಟ್ಟಾರೆ ಸ್ವರೂಪ ಹೇಗಿರುತ್ತೆ ಅಂತ ನಾನು ನಿಮಗೆಲ್ಲ ಫಟಾಫಟ್ ವಿವರಿಸ್ತೇನೆ. ಹೇಗಂತೀರಾ? ಬನ್ನಿ, ಅಡುಗೆ ಮಾಡ್ತಾನೆ ಎಲ್ಲ ವಿವರಿಸ್ತೀನಿ. ನಾನಂತೂ ತಯಾರಾಗಿದ್ದೀನಿ ಅಡುಗೆ ಮಾಡ್ಕೊಡೋಕ್ಕೆ. ಮತ್ತು ನೀವು? ಓಕೆ, ಈಗ ನಾನು ಅಡುಗೆ ಮಾಡ್ತಾ ಇದ್ದೀನಿ ನೋಡಿ. ನಾನು ಈಗಲೇ ಏನು ಅಂತ ಹೇಳಲ್ಲ. ಎಣ್ಣೆ ಕಾಯ್ತಾ ಇದೆ, ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಚಟಪಟ ಅನ್ನೋರಿಗೆ ಸಾಸಿವೆ ಚಟಪಟ ಅಂದಮೇಲೆ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ, ಕರಿಬೇವು ಹಾಕ್ಕೊಂಡಿದ್ದೀನಿ. ಓಕೆ, ಈಗ ಅರಿಶಿನ ಹಾಕೋಣ. ಈ ರೆಸ್ಟೋರೆಂಟಲ್ಲಿ ಅಡುಗೆ ಮಾಡೋದೇ ಒಂಥರ ಡಿಫ್ರೆಂಟ್ ಆಗಿದೆ ಎಕ್ಸ್ಪೀರಿಯೆನ್ಸು. ಅಡುಗೆ ವಿಶೇಷವಾಗಿಲ್ಲದೆ ಇದ್ದರೂ ಮಾಡೋದೇ ವಿಶೇಷ. ಅಂದರೆ ರೆಸ್ಟೋರೆಂಟನ್ನು ನಮ್ಮನೆ ಅಂದ್ಕೊಂಡು ಮಾಡ್ತಾ ಇರೋದೇ ಒಂದು ವಿಶೇಷ. ಇದೊಂದು ಸರಳವಾದ ಅಡುಗೆ ಇದೆ, ತುಂಬ ಜನಕ್ಕೆ ಗೊತ್ತಿರೋ ಅಂಥದ್ದೇ ಅಡುಗೆ ಇರುತ್ತೆ. ಆದರೆ ಇಲ್ಲಿ ರೆಸ್ಟೋರೆಂಟಲ್ಲಿ ಮಾಡೋ ಅನುಭವನೇ ಬೇರೆ ಇರುತ್ತೆ. ಈಗ ಈರುಳ್ಳಿ ತಾಳಿಸ್ತಾ ನಾನೇನು ಹಾಕ್ತಾ ಇದ್ದೀನಿ ಅಂದರೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಗೂ ಕೊತ್ತಂಬರಿ ಇದಿಷ್ಟನ್ನು ರುಬ್ಕೊಂಡಿರೋ ಅಂಥದ್ದು ಇದರಲ್ಲಿ ಹಾಕೋಣ. ಒಂದು 2-3 ಚಮಚ ಹಾಕೋಣ ಖಾರಕ್ಕೆ. ಯಾಕೆಂದರೆ ನಾನು ಒಗ್ಗರಣೆಯಲ್ಲಿ ಹಸಿಮೆಣಸಿಗೆ ಹಾಕಿಲ್ಲ, ಜೀರಿಗೆ ಹಾಕಿಲ್ಲ. ಸೊ ಅದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ತುಂಬ ಖಾರ ಇಷ್ಟಪಡೋರು ಸೂಪರಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಸರಿ, ಇದನ್ನು ಕೂಡ ಚೆನ್ನಾಗಿ ಇದರಲ್ಲಿ ತಾಳಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸ ಹಾಕೋದು. ಹುಣಸೆಹಣ್ಣು ರಸ ಹಾಕಿ ಸ್ವಲ್ಪವೇ ಸ್ವಲ್ಪ ಬೆಲ್ಲ. ಎಲ್ಲಿ ಹುಣಸೆಹಣ್ಣು ಇರುತ್ತೆ ಅಲ್ಲಿ ಬೆಲ್ಲ ಇರಬೇಕು. ಇದು ಆರ್ಗ್ಯಾನಿಕ್ ಬೆಲ್ಲ ಇದೆ, ಬೆಲ್ಲದ ಪೌಡರ್ ಇದೆ. ಸ್ವಲ್ಪ ಹಾಕ್ತೀನಿ, ತುಂಬ ಜಾಸ್ತಿ ಇಲ್ಲ. ಇದು ಒಂದು ಕುದೀತಾ ಇದೆ. ಈ ಕುದಿಯೋ ಹಂತದಲ್ಲಿ ನಾನು 1.5 ಕಪ್ಪಷ್ಟು ಕಡಲೆ ಹಿಟ್ಟು ಮತ್ತು ಕಡಲೆ ಹಿಟ್ಟಿಗೆ ನೀರನ್ನು ಸೇರಿಸಿ ಚೆನ್ನಾಗಿ ಕಲಸಿದ್ದೀನಿ, ಬೀಟ್ ಮಾಡಿ ಗಂಟಿಲ್ದಂಗೆ. ಇದನ್ನು ನಾನೀಗ ಇದಕ್ಕೆ ಹಾಕ್ತೀನಿ, ಸರಿನಾ? ಈಗ ಉಪ್ಪು ಹಾಕ್ತೀನಿ. ಕೊನೆಯದಾಗಿ ಉಪ್ಪು ಹಾಕಿದೆ, ರುಚಿಗೆ ಉಪ್ಪು ಬೇಕೇ ಬೇಕು. ಈಗ ಇದು ಚೆನ್ನಾಗಿ ಕುದಿಬೇಕು, ಇದನ್ನು ಚೆನ್ನಾಗಿ ಬೇಯಬೇಕು. ಒಂದು ಕುದಿ ಚೆನ್ನಾಗಿ ಬರಬೇಕಿದು. ನಿಮಗೆಲ್ಲ ಏನೋ ನೆನಪಾಗ್ತಿರ್ಬೋದು, ಉತ್ತರ ಕರ್ನಾಟಕದ ಜುಣ್ಕ ಥರ ಕಾಣಿಸ್ತಾ ಇದೆನಾ? ಅರ್ಧ ಹೌದು, ಅದರಲ್ಲಿ ಅದು ಮಾಡೋ ಸ್ವಲ್ಪ ವಿಧಾನ ಬೇರೆ ಇದೆ. ಜುಣ್ಕ ಮಾಡುವಾಗ ನಾವು ಹಿಟ್ಟನ್ನು ಮೇಲಿಂದ ಉದುರಿಸ್ತೀವಿ, ಆಮೇಲೆ ಒಗ್ಗರಣೆಯಲ್ಲಿ ಎಲ್ಲ ಆಗುತ್ತೆ. ಇದು ಜುಣ್ಕದ ನೆಕ್ಸ್ಟ್ ವರ್ಷನ್, ಜುಣ್ಕದ ವಡೆ ನಾನೀಗ ಮಾಡ್ತಾ ಇರೋದು. ಫೈನಲಿ ಒಂದು ಸ್ಟೇಜಿಗೆ ಬಂದಿದ್ದೀನಿ. ಇದಾದ ನಂತರ ಇದು ವಡೆ ಫಾರ್ಮಲ್ಲಿ ಮಾಡೋಣ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ಚೆನ್ನಾಗಿ ಕುದಿಬೇಕಿದು. ಆಯ್ತೀಗ ಎಲ್ಲ ರೆಡಿ ಆಗಿದೆ. ಕೊನೆಯದಾಗಿ ಕೊತ್ತಂಬರಿ ಹಾಕಿಬಿಟ್ಟು ಒಂದ್ಸರಿ ಕೈಯಾಡಿಸಿ ಗ್ಯಾಸ್ ಆಫ್ ಮಾಡಿ ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ಸೊ ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ನಾವು ಇದಕ್ಕೆ ವಡೆ ತಯಾರಿ ಮಾಡ್ಕೊಳ್ಳೋಣ. ಎಸ್, ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಬಣ್ಣ ಹಳದಿ ಹಸಿರು ಚೆನ್ನಾಗಿದೆ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಸರಿ, ಹಾಗಿದ್ರೆ ಈಗ ಒಂದು 5 ನಿಮಿಷ ಬಿಟ್ಟು ವಡೆ ಮಾಡ್ಕೊಳ್ಳೋ ತಯಾರಿ ಮಾಡೋಣ. ಓಕೆ, ನಾನೀಗ ಕೊನೆ ಹಂತಕ್ಕೆ ಬಂದಿದ್ದೀನಿ. ಜುಣ್ಕದ ವಡೆ ರೆಡಿ ಆಗ್ತಾ ಇದೆ. ಈಗ ಇಲ್ಲಿ ಆಲ್ರೆಡಿ ಇಷ್ಟೊತ್ತು ಮಸಾಲೆ ಭರಿತ ಜುಣ್ಕ ರೆಡಿ ಇದೆ. ನಾನಿಲ್ಲಿ ಎಣ್ಣೆ ಹಚ್ಚಿರೋ ಒಂದು ತಟ್ಟೆ ಇದೆ, ಎಣ್ಣೆ ಹಚ್ಚಿರುವ ತಟ್ಟೆಗೆ ಹಾಕೋತಾ ಇದ್ದೀನಿ. ಆಮೇಲೆ ಅದನ್ನು ತಟ್ಟಿ ವಡೆ ಮಾಡ್ತೀನಿ. ಈಗ ಕೈಗೆ ಈ ಥರ ಎಣ್ಣೆ ಹಚ್ಕೊಂಡು ತಟ್ಟೋಣ. ಕೆಳಗಡೆನೂ ಎಣ್ಣೆ ಇರುತ್ತೆ, ಮೇಲೆ ಬಿಸಿ ಬಿಸಿ ಇರೋದ್ರಿಂದ ಈಸಿ ಆಗುತ್ತೆ, ಕೈಗೆ ಅಂಟಲ್ಲ. ಓಕೆ, ಕೊನೆ ಹಂತದ ಜುಣ್ಕದ ವಡೆ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ದೊಡ್ಡ ತಟ್ಟೆಯಲ್ಲಿ ಎಣ್ಣೆ ಹಚ್ಕೊಂಡಿರೋ ಅಂಥದ್ದು. ನೋಡಿ, ನಮ್ಮ ಮನೆಯಲ್ಲೆಲ್ಲ ಚಿಕ್ಕದಿರುತ್ತೆ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಇದು ಖರ್ಚಿಗೆ ಅಂತಾರೆ, ನಮ್ಮ ಕಡೆ ಚುಚ್ಕ ಅಂತಾರೆ. ಇದರಿಂದ ಮಾಡಿದರೆ ನೀಟಾಗಿ ಎಲ್ಲ ಕಡೆ ಹೊಂದ್ಕೊಂಡ್ಬಿಡುತ್ತೆ ವಡೆ ಆಗೋಕ್ಕೆ. ಸೊ ಇದೊಂದು ಹಂತ ಈಗ ಮುಗೀತು. ಈಗ ಇದನ್ನು ಇದ್ರ ಮೇಲೆ ಗಾರ್ನಿಷ್ಗಾಗಿ ಚೆನ್ನಾಗಿ ಕೊತ್ತಂಬರಿ ಹಾಕೋಣ. ಸಣ್ಣಗೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಬರುತ್ತೆ. ಈಗಿನ ಪೀಳಿಗೆಗೆ ಗೊತ್ತಾಗುತ್ತೆ. ಈಗ ನೋಡಿ, ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳಿನ ರುಚಿನೇ ಬೇರೆ, ಎಷ್ಟು ರುಚಿ ಕೊಡುತ್ತೆ ಅಂದರೆ ಅದು ತುಂಬ ಸೂಪರಾಗಿ ರುಚಿ ಇರುತ್ತೆ. ಕೊತ್ತಂಬರಿ ಚೆನ್ನಾಗಿ ಎಲ್ಲ ಎಳ್ಳು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಲೈಟಾಗಿ ಹುರ್ಕೊಂಡಿರೋದಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು. ನಮ್ಮದು ಉತ್ತರ ಕರ್ನಾಟಕದ ಜುಣ್ಕದ ವಡೆ ಅಂತೀವಿ. ಈ ಸಮುದಾಯ ಕುಕಿಂಗ್ ಅಂದರೆ ಏನೂ ಇಲ್ಲ.
ಈಗ ಒಳ್ಳೆಯ ಆಹಾರ ಪದ್ಧತಿಯನ್ನು ಒಂದು ಪರಿಚಯಿಸುವುದು. ಈಗ ನೋಡಿ ಹಸಿ ಕೊಬ್ಬರಿ ಹಾಕ್ತಿದ್ದೀನಿ, ಬೇಕಂದರೆ ಒಣ ಕೊಬ್ಬರಿನೂ ಹಾಕ್ತಾರೆ. ಇದು ಕಾಯಿ ತುರಿ ಮೇಲೆ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ರುಚಿನೂ ಕೊಡುತ್ತೆ ಇದು. ಇವತ್ತು ನನ್ನ ಜೊತೆ ನಮ್ಮ ತಾಯಿ ಕೂಡ ನನಗೆ ಈ ಒಂದು ಜುಣಕದ ವಡೆ ಮಾಡಿಕೊಡೋದು ಹೇಳ್ಕೊಟ್ಟಿದ್ದಾರೆ, ನನಗೆ ಮಾಡೋಕ್ಕೆ ಸಹಾಯ ಮಾಡಿದ್ದಾರೆ. ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ, ಒಂಥರ ಡಿಫ್ರೆಂಟ್ ಆಗಿ ಇರೋ ಎಕ್ಸ್ಪೀರಿಯೆನ್ಸ್ ಇದೆ ಇದು. ಈ ಒಂದು ಅನುಭವನೇ ಬೇರೆ ಇದೆ. ಮನೇಲಿ ನಾವು ಮಾಡೋದೇ ಬೇರೆ ಇರುತ್ತೆ, ಇಲ್ಲಿ ಒಂದು ರೆಸ್ಟೋರೆಂಟಲ್ಲಿ ಬಂದು ನಮ್ಮ ಅಡುಗೆ ಮಾಡಿ ತೋರಿಸಿ ಇದೆಲ್ಲ ನೋಡಿ ಈಗ ಊಟಕ್ಕೆ ಬರೋರಿಗೆಲ್ಲ ಹೋಗುತ್ತೆ ನಮ್ಮ ಅತಿಥಿಗಳಿಗೆ ಅಂದರೆ ಅದೊಂಥರ ಖುಷಿ ಇರುತ್ತಲ್ವ. ಹಾಗಾದರೆ ಈ ಕಮ್ಯುನಿಟಿ ಕುಕಿಂಗ್, ಸಮುದಾಯ ಕುಕಿಂಗ್ಗೆ ನೀವು ಆಸಕ್ತಿ ತೋರಿಸಿದರೆ ನೀವು ಕೂಡ ನಮ್ಮನ್ನು ಸಂಪರ್ಕಿಸಿ. ಈ ಜುಣಕದ ವಡೆ ಆಗೋಕ್ಕೆ ಒಂದು ಆರಬೇಕು, ಆರಿದಾಗ ಏನಾಗುತ್ತೆ ಗಟ್ಟಿ ಆಗುತ್ತೆ, ಆವಾಗ ನಮ್ಗೆ ತೆಗೆದ್ರೆ ಈ ಸುಲಭವಾಗಿ ಬರುತ್ತೆ, ಸರ್ವ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ನಾನು ತಯಾರಿಸಿದಂಥ ಜುಣಕದ ವಡೆ ತಯಾರಾಗಿದೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೋ ಬ್ಯೂಟಿಫುಲ್, ಕಲರ್ಫುಲ್ ಆಗಿದೆ. ಹಾಗಾದರೆ ನಮ್ಮ ರೆಸ್ಟೋರೆಂಟ್ಗೆ ಬಂದಂತಹ ಅತಿಥಿಗಳಿಗೆ ಈ ಖಾದ್ಯವನ್ನು ಉಣಬಡಿಸ್ತೀವಿ. ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಅಂದರೆ ಕಮ್ಯುನಿಟಿ ಕುಕಿಂಗ್ಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಯಾರಿಗೇ ಆದರೂ ಅಡುಗೆಯಲ್ಲಿ ಆಸಕ್ತಿ ಇರೋರು ನಮ್ಮ ಈ ಕಮ್ಯುನಿಟಿ ಕುಕಿಂಗ್ಗೆ ಭಾಗವಹಿಸ್ಬೋದು. ನಿಮ್ಮ ಅಡುಗೆ ತಯಾರಾದ ಖಾದ್ಯಗಳನ್ನು ಇಲ್ಲಿ ಬರುವಂತಹ ಅತಿಥಿಗಳಿಗೆ ನಾವು ಉಣಬಡಿಸ್ತೇವೆ. ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ, ಅದರಲ್ಲೂ ಉಣಬಡಿಸ್ಬೋದು, ಅಥವಾ ನಾವು ಮಧ್ಯಾಹ್ನದ ಊಟದಲ್ಲೂ ಕೂಡ ಅದನ್ನು ಸವಿಯಕ್ಕೆ ಕೊಡ್ಬೋದು. ಎಷ್ಟು ಎಕ್ಸೈಟಿಂಗ್ ಇದೆ ಅಲ್ವಾ ಕಾನ್ಸೆಪ್ಟೇ. ಹಾಗಾದರೆ ಈ ಪರಿಕಲ್ಪನೆ ನಿಮಗೂ ಇಷ್ಟ ಆದರೆ ತಡ ಯಾಕೆ, ನಮ್ಮನ್ನು ಸಂಪರ್ಕಿಸಿ. ಕಮ್ಯುನಿಟಿ ಕುಕಿಂಗೋಸ್ಕರ ದ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ನ ಹೊಸ ಪರಿಕಲ್ಪನೆಗೆ ನೀವು ಕೈ ಜೋಡಿಸಿ.